ಇದ್ದಿದ್ದು ವಿದೇಶದಲ್ಲಿ, ಕನ್ನ ಹಾಕಿದ್ ಬೆಂಗಳೂರಲ್ಲಿ. ಫಾರಿನ್ ನಿಂದಲೇ ಬೆಂಗಳೂರಿನ ಫೈನಾನ್ಸ್ ಕಂಪನಿ ಖಾತೆಗೆ ಕನ್ನವನ್ನ ಹಾಕಲಾಗಿದೆ. ವಿಸ್ಡಮ್ ಫೈನಾನ್ಸ್ ಅಕೌಂಟ್ ಅನ್ನ ಹ್ಯಾಕ್ ಮಾಡಿ ಕೋಟಿ ಹಣವನ್ನ ಲೂಟಿ ಮಾಡಲಾಗಿದೆ. ವಿಪಿನ್ ನೆಟ್ವರ್ಕ್ ಅನ್ನ ಬಳಸಿಕೊಂಡು ಬರೋಬ್ಬರಿ 47 ಕೋಟಿ ರೂಪಾಯಿಯನ್ನ ಕದ್ದಿದ್ದಾರೆ ಸೈಬರ್ ಕಳ್ಳರು. ಇದ್ದಿದ್ ವಿದೇಶದಲ್ಲಿ, ಕನ್ನ ಹಾಕಿದ್ ಮಾತ್ರ ಬೆಂಗಳೂರಿನಲ್ಲಿ. ನೋಡಿ ಯಾವ ರೀತಿಯಾಗಿ ನೆಟ್ವರ್ಕ್ ಬಳಕೆ ಆಗಿದೆ ಅಂತ ಹೇಳಿ. ಫಾರಿನ್ ನಿಂದಲೇ ಬೆಂಗಳೂರಿನ ಫೈನಾನ್ಸ್ ಕಂಪನಿ ಖಾತೆಗೆ ಕನ್ನ ಹಾಕಲಾಗಿದೆ. ವಿಸ್ಡಮ್ಸ್ ಫೈನಾನ್ಸ್ ಅಕೌಂಟ್ ಹ್ಯಾಕ್ ಮಾಡಿ ಕೋಟಿ ಹಣವನ್ನ ಲೂಟಿ ಮಾಡಿದ್ದಾರೆ. ವಿಪಿನ್ ನೆಟ್ವರ್ಕ್ ಅನ್ನ ಬಳಸಿಕೊಂಡು ಬರೋಬ್ಬರಿ 47 ಕೋಟಿ ರೂಪಾಯಿ ಕದ್ದಿದ್ದಾರೆ ಈ ಸೈಬರ್ ಕಳ್ಳರು. ಕದ್ದ ಹಣ ಬರೋಬ್ಬರಿ 600 ನಕಲಿ ಬ್ಯಾಂಕ್ ಅಕೌಂಟ್ಗೆ ವರ್ಗಾವಣೆ ಮಾಡಿದ್ದಾರೆ. ಪ್ರಕರಣವನ್ನ ಭೇದಿಸಿದಂತಹ ಸಿಸಿಬಿ ಸೈಬರ್ ಪೊಲೀಸ್ನವರು ಸರ್ವರ್ ಕೊಟ್ಟಿದ್ದಂತಹ ಆರೋಪಿ ಇಸ್ಮಾಯಿಲ್ ಅನ್ನ ಬಂಧನ ಮಾಡಲಾಗಿದೆ. ಟ್ರಾನ್ಸಾಕ್ಷನ್ more than 656 accounts ಗೆ ಟ್ರಾನ್ಸ್ಫರ್ ಆಗಿ 49 crores ವ್ಯಾಲ್ಯೂದು ಅಮೌಂಟ್ ಟ್ರಾನ್ಸ್ಫರ್ ಆಗಿದೆ, ಹ್ಯಾಕ್ ಆಗಿತ್ತು. ಇದು ಒಂದು ಕಂಪನಿ ಇದೆ, ವಿಸ್ಡಮ್ ಫೈನಾನ್ಸ್ ಅಂತ. ಈ ಪರ್ಟಿಕ್ಯುಲರ್ ಕಂಪನಿ 5 ಲಕ್ಷ ಅಪ್ ಟು 5 lakhs ಅಂದ್ರೆ 5 ಲಕ್ಷದ ಒಂದು ಲಿಮಿಟ್ ಇದೆ, ಅಲ್ಲಿವರೆಗೂ ಫೈನಾನ್ಸ್ ಮಾಡ್ತಾ ಇದ್ರು. ಸ್ಮಾಲ್ ಫೈನಾನ್ಸ್ NBFC. ಸೊ ಹ್ಯಾಕರ್ಸ್ ಅವರು ಅವರೇ ಒಂದು ಫಾಲ್ಸ್ ಡೇಟಾ ಕ್ರಿಯೇಟ್ ಮಾಡಿ ಟೋಟಲ್ ಈ ಒಂದು ಟ್ರಾನ್ಸಾಕ್ಷನ್ ಮಾಡಿದ್ದಾರೆ. ನಮ್ಮ ಪೊಲೀಸ್ ಅವರು ಬಹಳ ಒಳ್ಳೆ ಕೆಲಸ ಮಾಡಿ ಇಲ್ಲಿವರೆಗೆ 656 ಅಕೌಂಟ್ಸ್, ಬ್ಯಾಂಕ್ ಅಕೌಂಟ್ಸ್ ಫ್ರೀಸ್ ಮಾಡಿ ಅದ್ರ ಪೈಕಿ 10 ಕೋಟಿ ಅಮೌಂಟ್ ಏನು ಈ ಅಕೌಂಟ್ಸ್ಗೆ ಹೋಗಿತ್ತು ಅದು ವಾಪಸ್ ಕೊಡಿಸಿದರಲ್ಲಿ ವಾಪಸ್ ಹೋಗಿದೆ. ಇನ್ನೂ ಮಿಕ್ಕಿದ್ದು ಅಕೌಂಟ್ಸ್ ಬಗ್ಗೆ ಆಲ್ಮೋಸ್ಟ್ 3000 ಅಕೌಂಟ್ಸ್ ಬಗ್ಗೆ ನಮಗೆ ಮಾಹಿತಿ ಬರ್ತಾ ಇದೆ. ಸೊ ಅದು ಎಲ್ಲ ಅಕೌಂಟ್ಸ್ ಬೇರೆ ಬೇರೆ ಹಂತದಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅದೂ ನಮ್ಮ ಇನ್ವೆಸ್ಟಿಗೇಟಿಂಗ್ ಟೀಮ್ ಅವರು ವಾಪಸ್ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದು ಕೂಡ ತರಲಿಕ್ಕೆ. ಇದರಲ್ಲಿ ವಿಶೇಷವಾಗಿ ಇಬ್ರು ಯಾರ ಆರೋಪಿಗೆ ನಾವು ಅರೆಸ್ಟ್ ಮಾಡಿದ್ವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. SK ಮಂಜುನಾಥ್, ವಿಸ್ಡಮ್ ಫೈನಾನ್ಸ್ ಅಕೌಂಟ್ ಯಾವ ರೀತಿಯಾಗಿ ಹ್ಯಾಕ್ ಮಾಡಿದ್ರು, ಯಾವಾಗ ಮಾಡಿದ್ದು, ಮತ್ತೆ ಹೇಗೆ ಒಂದು ಪ್ರಕರಣ ಬೆಳಕಿಗೆ ಬಂತು ಅಂತ ಹೇಳಿ, ಈ ಇಸ್ಮಾಯಿಲ್ ಹಿನ್ನೆಲೆ ಏನು ಅಂತ? ರಮ್ಯಾ, ಇದು ಮಾರತಳ್ಳಿ ಬಳಿ ಇರ್ತಕ್ಕಂತ ಒಂದು ಫೈನಾನ್ಸ್ ಕಂಪನಿ, ವಿಸ್ಡಮ್ ಫೈನಾನ್ಸ್ ಕಂಪನಿ ಅಂತ. ಇದು ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಮಾಡೋರಿಗೆ 5 ರಿಂದ 10 ಲಕ್ಷ ರೂಪಾಯಿ ಹಣವನ್ನ ಫೈನಾನ್ಸ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಒಂದು ಫೈನಾನ್ಸ್ ಕಂಪನಿಯ ಅಕೌಂಟ್ಗಳನ್ನ ಹ್ಯಾಕ್ ಮಾಡಿದಂತ ಸೈಬರ್ ಕಳ್ಳರು, ಅದರಲ್ಲಿ ಒಂದು ಗ್ಯಾಂಗು ದುಬೈಯಿಂದ ಆಪರೇಟ್ ಮಾಡಿದೆ, ಮತ್ತೊಂದು ಗ್ಯಾಂಗು ಬೆಂಗಳೂರಿನಲ್ಲೇ ಇದೆ. ಅದಕ್ಕೆ ಬೇಕಾದಂತ ಸರ್ವರ್ಗಳನ್ನ ಪ್ರೊವೈಡ್ ಮಾಡಿದಂತ ಆರೋಪದ ಮೇಲೆ ಇಸ್ಮಾಯಿಲ್ ಅಂತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಈಗಾಗಲೇ ಬಂಧನ ಮಾಡಿರ್ತಕ್ಕಂಥ ಸಿಸಿಬಿ ಅಧಿಕಾರಿಗಳು ತನಿಖೆಯನ್ನ ಮುಂದುವರಿಸಿದೆ. ಅದನ್ನ ತೀವ್ರ ವಿಚಾರಣೆಗೆ ಸಹ ಒಳಪಡಿಸಿದ್ದಾರೆ. ಇಲ್ಲಿ ಇದೇ ತಿಂಗಳು ಅಕ್ಟೋಬರ್ 9ನೇ ತಾರೀಕು 8ನೇ ತಾರೀಕು ಈ ಘಟನೆ ನಡೆಯುತ್ತೆ. ಕೂಡಲೇ 9ನೇ ತಾರೀಕು ಒಂದು ವಿಸ್ಡಮ್ ಫೈನಾನ್ಸ್ ನ ಮ್ಯಾನೇಜರು ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ಧಾವಿಸಿ ಒಂದು ಕಂಪ್ಲೇಂಟ್ ಅನ್ನ ಸಹ ಕೊಡ್ತಾರೆ. ಕಂಪ್ಲೇಂಟ್ ದಾಖಲಾಗ್ತಿದ್ದಂತೆ ಕಾರ್ಯಾಚರಣೆ ನಡೆಸಿದಂತ ಸಿಸಿಬಿ ಅಧಿಕಾರಿಗಳು, ಸೈಬರ್ ಕ್ರೈಮ್ ಅಧಿಕಾರಿಗಳು ಅಕೌಂಟ್ ಯಾವ ಇದರಿಂದ ಅಕೌಂಟ್ ಆಗಿದೆ, ಮತ್ತೆ ಇವರ ಯಾವ ಅಕೌಂಟ್ ಗಳಿಗೆ ಒಂದು ಹ್ಯಾಕ್ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತ ಬ್ಯಾಂಕ್ ಗಳಿಗೆ ಮಾಹಿತಿಯನ್ನ ಕೊಡ್ತಾರೆ. ಕೂಡಲೇ ಆ ಅಮೌಂಟ್ ಅನ್ನ ಫ್ರೀಸ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಆರೋಪಿಗಳು ಕದ್ದಿದಂತ ಬರೋಬ್ಬರಿ 49 ಕೋಟಿ ರೂಪಾಯಿ ಹಣದಲ್ಲಿ 10 ಕೋಟಿ ರೂಪಾಯಿ ಹಣವನ್ನ ಬ್ಯಾಂಕ್ ನಲ್ಲಿ ಫ್ರೀಸ್ ಮಾಡಿ ವಶಪಡಿಸಿಕೊಂಡಿರುವಂತ ಒಂದು ವಶಪಡಿಸಿಕೊಂಡು ಸಕ್ಸಸ್ ಆಗಿದ್ದಾರೆ. ಇನ್ನು ಉಳಿದಂತೆ 30 ಕೋಟಿ ಏನು ಹಣ ಇದೆ ಅದನ್ನ ಆರೋಪಿಗಳು ಬರೋಬ್ಬರಿ 600ಕ್ಕೂ ಹೆಚ್ಚು ಬಾಡಿಗೆ ಅಕೌಂಟ್ಗಳಿಗೆ ವರ್ಗಾವಣೆ ಮಾಡಿ ಅದನ್ನ ನಗದು ರೂಪದಲ್ಲಿ ಡ್ರಾ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ ಸಿಕ್ಕಿದೆ. ಈಗ ಆ ಬಾಡಿಗೆ ಅಕೌಂಟ್ಗಳ ಬೆನ್ನತ್ತಿರ್ತಕ್ಕಂಥ ಸಿಸಿಬಿ ಪೊಲೀಸರು ಸಂಬಂಧಪಟ್ಟಂತೆ ಅಂದ್ರೆ
ಫಸ್ಟ್ ಲೇಯರ್, ಸೆಕೆಂಡ್ ಲೇಯರ್, ಥರ್ಡ್ ಲೇಯರ್ ಅಂತ ಒಂದೊಂದು ಅಕೌಂಟ್ ನಿಂದ ಟ್ರಾನ್ಸ್ಫರ್ ಏನಾಗಿರುತ್ತೆ ಅಂತಹ ಅಕೌಂಟ್ ದಾರರಿಗೆ ಒಂದು ನೋಟಿಸ್ ಅನ್ನ ಸರ್ವ್ ಮಾಡ್ತಾ ಇದ್ದಾರೆ. ಇನ್ನು ಬೇನಾಮಿ ಅಕೌಂಟ್ ಗಳನ್ನು ಸಹ, ಈಗ ಎಕ್ಸಾಂಪಲ್ ನನ್ನ ಅಕೌಂಟ್ ಅನ್ನ ಬಳಸ್ಕೊಂಡು ಆರೋಪಿಗಳು ಈ ರೀತಿಯಾದಂತಹ ಕೃತ್ಯವನ್ನು ಎಸಗ್ತಾ ಇರ್ತಾರೆ. ಹಾಗಾಗಿ ಅಂತವರಿಗೆ ಸಪೋರ್ಟ್ ಮಾಡ್ತಕ್ಕಂತ ಅಕೌಂಟ್ ದಾರರಿಗೂ ಒಂದು ನೋಟಿಸ್ ಅನ್ನ ಸರ್ವ್ ಮಾಡಿ ಈ ವಿಚಾರಣೆಯನ್ನ ಕೈಗೊಂಡಿದ್ದಾರೆ. ಒಟ್ಟಾರೆ ಇಲ್ಲಿ ಈಗ ಏನ್ ಇಸ್ಮಾಯಿಲ್ ಅಂತಕ್ಕಂಥವನು ಬೆಂಗಳೂರಿನಲ್ಲೇ ವಾಸವಾಗಿದ್ದ ಈತ ಈ ಆರೋಪಿಗಳ ಜೊತೆಗೆ ಸಂಪರ್ಕವನ್ನು ಹೊಂದಿದ್ದ. ಅವರು ಮಾಡ್ತಕ್ಕಂಥ ಈ ಸೈಬರ್ ಕ್ರೈಮ್ ಏನಿದೆ, ವಂಚನೆ ಪ್ರಕರಣ ಏನಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಯಾಕೆ ಮಾಡೋದಕ್ಕೆ ಬೇಕಾದಂತ ಸರ್ವರ್ಗಳನ್ನ ಪ್ರೊವೈಡ್ ಮಾಡ್ತಾ ಇದ್ದ ಅನ್ನೋದು ಈಗ ತಿಳಿದು ಬಂದಿದೆ. ಆತನೊಂದಿಗೆ ಯಾರ್ಯಾರು ಸಂಪರ್ಕದಲ್ಲಿದ್ರು ಅವರ ಬಂಧನಕ್ಕೆ ಈಗ ಬಲೆ ಬೀಸಿದ್ದಾರೆ. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮಂಜುನಾಥ್.